ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ ಗೆ ಸ್ವಾಗತ. ಇವತ್ತು ನನ್ನ ಕಿಚನ್ ಅಲ್ಲಿ ನಾನು ಮ್ಯಾಂಗೋ ರೈಸ್ ತೋರಿಸ್ತಾ ಇದ್ದೀನಿ, ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು. ಇವಾಗ ಇದ್ರ ಮೇಲಿರೋ ನೋಡಿ ಸೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ನಾನು. ಇದಕ್ಕೆ ಇದ್ರ ಮೇಲ್ಗಡೆ ಇರೋ ಸಿಪ್ಪೆಗಳನ್ನೆಲ್ಲ ನಾವು ರಿಮೂವ್ ಮಾಡ್ಬಿಡ್ಬೇಕು. ನೋಡಿ ಈ ತರ ರಿಮೂವ್ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಅದೊಂಥರ ಒಗ್ಳೊಗ್ರು ತರ ಹೊಡೆಯುತ್ತೆ, ಚೆನ್ನಾಗಿರಲ್ಲ. ಈ ತರ ಎಲ್ಲ ರಿಮೂವ್ ಮಾಡ್ಕೊಂಡು ಇದನ್ನ ಗ್ರೇಟ್ ಮಾಡ್ಕೋಬೇಕು. ನೋಡಿ 2 ಮಾವಿನಕಾಯಿನಲ್ಲಿ ನಾನು 1 ಮಾವಿನಕಾಯಿ ತಗೊಂಡು ಇವಾಗ ಇದನ್ನ ಗ್ರೇಟ್ ಮಾಡ್ಕೊಂತೀನಿ ಚೆನ್ನಾಗಿ. ಚಿಕ್ಕ ತುರಿ ಆದ್ರೂ ಓಕೆನೆ, ಇಲ್ಲ ಸ್ವಲ್ಪ ದೊಡ್ಡದಾಗಿರೋ ಸೈಡ್ ಆದ್ರೂ ಮಾಡ್ಕೊಂಡು ಓಕೆ. ನೋಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಪಾತ್ರೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ. ಸಾಸಿವೆ ಹಾಕೊಂಡು ನಾನು ಕಡಲೆ ಬೀಜನ ಫಸ್ಟೇ ಹುರಿದು ಬಿಡ್ತೀನಿ. ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ ಅದು ಮಿಸ್ ಆಗಿದೆ ಕ್ಲಿಪ್ಪು. ಎತ್ತಿಟ್ಕೊಂಡ್ಬಿಟ್ಟು ಇದರಲ್ಲಿ ಹಾಕಿ ಹುರಿದ್ಬಿಟ್ಟು ಫಸ್ಟ್ ತೆಗೆದ್ಬಿಟ್ಟೆ ಫ್ರೈ ಮಾಡಿ. ಕ್ರಿಸ್ಪಿ ಆಗಿರುತ್ತೆ. ನಾವು ಆ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಇದಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಹುಳಿಗೆ ಇದೆ ಮ್ಯಾಂಗೋ ಇರುತ್ತಲ್ವಾ, ಅದೇ ಸಾಕು. ನೋಡಿ ಇವಾಗ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ. ಮ್ಯಾಂಗೋ ರೈಸ್ಗೆ ಅಂದ್ರೆ ಜೀರಿಗೆ ಸೇರಿಸ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಸಿಮೆಣಸಿನಕಾಯಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅವ್ರವ್ರ ಆಪ್ಷನ್. ಖಾರ ಜಾಸ್ತಿ ಯೂಸ್ ಮಾಡೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಯೂಸ್ ಮಾಡೋರು ಕಮ್ಮಿ ಸೇರಿಸ್ಕೊಳ್ಳಿ. ಸ್ವಲ್ಪ ಶುಂಠಿ ತುರಿದು ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು ಸೇರಿಸ್ಕೊಂತಾ ಇದ್ದೀನಿ. ಈರುಳ್ಳಿ ತಿಂದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಅದು ಚೆನ್ನಾಗಿರುತ್ತೆ. ಈರುಳ್ಳಿ ಮಾತ್ರ ಸ್ಕಿಪ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅರಿಶಿನ ಸೇರಿಸ್ಕೊಳ್ಳೋಣ. ನಾನು ತುಂಬಾ ಜಾಸ್ತಿ ಸೇರ್ಸಕ್ ಹೋಗಲ್ಲ, ಅರಿಶಿನ ಸ್ವಲ್ಪ ಕಮ್ಮಿನೇ ನಾನು ಸೇರಿಸೋದು ಎಲ್ಲದಲ್ಲೂ ಅಷ್ಟೇ, ಒಬ್ಬಟ್ಟಲ್ಲೂ ಅಷ್ಟೇನೆ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಕಲರ್ ಟರ್ನ್ ಆಗಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಈ ತರ ಕಡಲೆ ಬೀಜನ ನಾವು ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸೇರಿಸೋದ್ರಿಂದ ಕ್ರಂಚಿ ಆಗಿರುತ್ತೆ. ರೈಸ್ ಅಲ್ಲಿ ತಿನ್ನುವಾಗ ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿ ಆಗಿರುತ್ತೆ. ಅದರಿಂದ ಆ ತರ ಕಡಲೆಕಾಯಿ ಬೀಜನ ನಾನು ಹುರಿದ್ಬಿಟ್ಟು ಫ್ರೈ ಮಾಡಿ ಅದನ್ನ ಅದೇ ಆಯಿಲ್ ಅಲ್ಲಿ ಫ್ರೈ ಮಾಡ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟು ಇದೆಲ್ಲ ಫ್ರೈ ಆದ್ಮೇಲೆ ಲಾಸ್ಟ್ ಅಲ್ಲಿ ಸೇರಿಸ್ಕೊಂತೀನಿ. ಇವಾಗ ನೋಡಿ ಆನಿಯನ್ ಫ್ರೈ ಆಗ್ತಾ ಇದೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಮ್ಯಾಂಗೋ ರೈಸ್. ಇದು ಮ್ಯಾಂಗೋ ಸೀಸನ್ ಅಲ್ವಾ, ಈ ಸೀಸನ್ ಅಂತ ಮಾಡಕ್ ಆಗೋದು. ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಆ ತುರಿನೆಲ್ಲ ಇವಾಗ ಈ ಆಯಿಲಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ 1-2-3 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ತುರಿ ಬಂದಿದೆ ಒಂದು ಮ್ಯಾಂಗೋನಲ್ಲಿ. ಇವಾಗ ಆಯಿಲ್ ಸ್ವಲ್ಪ ಡ್ರೈ ಆಗಿ ಅನ್ನಿಸ್ತಾ ಇದೆ ನನಗೆ. ಆಯಿಲ್ ಸ್ವಲ್ಪ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಸೇರಿಸ್ಕೊಂತಾ ಇದ್ದೀನಿ. ಆಯಿಲ್ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚಿಕ್ಕ ಪ್ರಾಸೆಸ್ ಇದು, ತುಂಬಾ ದೊಡ್ಡ ಪ್ರಾಸೆಸ್ ಏನು ಇಲ್ಲ. ನೋಡಿ ಇವಾಗ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ ಬಿಡೋಣ. ತೆಂಗಿನ ತುರಿ ಇಟ್ಕೊಂಡಿದ್ದೀನಿ, ತೆಂಗಿನ ತುರಿನೂ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ಮ್ಯಾಂಗೋದ್ ಬಂದು ರಾ ಸ್ಮೆಲ್ ಹೋಗ್ಬೇಕು ಅಷ್ಟೇನೆ. ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈ ಗೊಜ್ಜನ್ನ ಬೇಕಾದ್ರೆ ನಾವ್ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬಹುದು. 2-3 ದಿನ ರೈಸ್ಗೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಉದ್ರಾಗಿದ್ರೇನೆ ಈ ರೈಸು ಚೆನ್ನಾಗಿರೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ ಇದಕ್ಕೆ. ಇದೆಲ್ಲ ಮಿಕ್ಸ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಕಡಲೆ ಬೀಜ ಸೇರಿಸ್ಕೊಂಡ್ರೆ ನೋಡಿ ಇವಾಗ ಸೇರಿಸ್ತಾ ಇದ್ದೀನಿ. ಇದೇ ಆಯಿಲ್ ಅಂತ ನಾನು ಫ್ರೈ ಮಾಡಿ ಫಸ್ಟೇ ಎತ್ತಿಟ್ಕೊಂಡು, ಸಾಸಿವೆ ಹಾಕೋ ಮುಂಚೆ ಇದನ್ನ ಫ್ರೈ ಮಾಡ್ಬಿಟ್ಟು ಎತ್ಕೊಂಡು ಆಮೇಲೆ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ನ. ಇವಾಗ ತುಂಬಾ ಟೇಸ್ಟಿ ಆಗಿರುತ್ತಪ್ಪ, ಮಾಡಿ ನೋಡಿ ನೀವುನು. ಯಾರೇ ನನ್ನ ಚಾನೆಲ್ನ ನೋಡ್ತಾ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯುಗಾದಿ ಹಬ್ಬದ ದಿನ ಕಂಪಲ್ಸರಿ ಇದನ್ನ ನಾವು ಮಾಡ್ತೀವಿ. ಅವತ್ತೇ ನಾನು ಮಾಡಿರೋದು ಒಬ್ಬರ ಜೊತೆ. ನೋಡಿ ಆಯ್ತು, ರೈಸ್ ಆಯ್ತು. ಇವಾಗ ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತೆ ಬಾಳೆ ಎಲೆ ಮೇಲೆನು ಇಟ್ಟು ನಿಮ್ಗೆ ತೋರಿಸ್ತೀನಿ. ಬಾಳೆ ಎಲೆ ಮೇಲೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಂಗೋ ರೈಸು, ಅದರಿಂದ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಮಾಡಿ ನೋಡಿ ನೀವುನು. ಇವಾಗೇನು ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಮ್ಯಾಂಗೋ ಸಿಗ್ತಾ ಇರುತ್ತೆ, ಅವಾಗ ಮಾಡ್ಕೋಬಹುದು. ತುಂಬಾ ಹುಳಿಯಾಗಿ ಚೆನ್ನಾಗಿರುತ್ತೆ ರೈಸು.
ನೋಡಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನಿವಾಗ ಒಬ್ಬಟ್ಟು ಕೂಡ ಇದೆ ಅಲ್ವಾ, ಒಬ್ಬಟ್ಟು ಕೂಡ ಪಕ್ಕದಲ್ಲಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಈ ತರ ಬಂದಿದೆ ಲಾಸ್ಟ್. ನೋಡಿ ಒಬ್ಬಟ್ಟು ಕೂಡ ಇಟ್ಟಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.